ಗುಡ್ ಈವ್ನಿಂಗ್. ಸೊ ಇವತ್ತು ನಾನು ನಿಮಗೆ ಒಂದು ಡಿಟಾಕ್ಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಪ್ರೆಗ್ನೆನ್ಸಿಗೆ ಮುಂಚೆ ತೊಗೊತಾ ಇದ್ದೆ. ಪಾಪು ಆಗಿ 3 ಮಂತ್ಸ್ ಆದಮೇಲೆ ಈಗ ಮತ್ತೆ ಅದನ್ನು ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಡಿಟಾಕ್ಸ್ ಡ್ರಿಂಕ್ನ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಸ್ಪೆಷಲ್ ಏನಿಲ್ಲ, ನಾರ್ಮಲ್ ಐಟಮ್ಸ್ನೇ ಹಾಕಿ ಮಾಡ್ತೀನಿ. ಸೊ ಇವಾಗೆಲ್ಲ ABC ಜ್ಯೂಸ್ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ABC ಜ್ಯೂಸ್ ಥರನೇ ಆ್ಯಪಲ್ಲು, ಬೀಟ್ರೂಟು ಮತ್ತು ಕ್ಯಾರೆಟ್ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನಾನು ಈ ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾಯಿದ್ದೀನಿ. ಸೊ ಡಿಟಾಕ್ಸ್ ಡ್ರಿಂಕ್ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, 1 ಕಪ್ಪು ಆ್ಯಪಲ್ ತೊಗೊಂಡಿದ್ದೀನಿ. ಇದು 1 ಕಪ್ ಆ್ಯಪಲ್ ಬಂದು 1 ದಪ್ಪ ಆ್ಯಪಲ್ಲು, 1 ಆ್ಯಪಲ್ ತೊಗೊಂಡಿದ್ದೀನಿ. 1 ಕಪ್ಪು ಬೀಟ್ರೂಟ್ ತೊಗೊಂಡಿದ್ದೀನಿ. ಎಲ್ಲನೂ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೂಟ್ ಬಂದು ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗುತ್ತೆ ಇದು. ಆ್ಯಂಡ್ 1 ಕಪ್ಪಲ್ಲಿ ಅರ್ಧ ಕಪ್ ಕ್ಯಾರೆಟು, ಅರ್ಧ ಕಪ್ ಕುಕುಂಬರ್ ತೊಗೊಂಡಿದ್ದೀನಿ, ಅಂದರೆ ಸೌತೆಕಾಯಿ ತೊಗೊಂಡಿದ್ದೀನಿ ನಾನು. ಸೌತೆಕಾಯಿ ಒಂದು ಅರ್ಧ ಇಷ್ಟುದ್ದದ್ದು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ಅಷ್ಟೇ ಸೈಜಲ್ಲಿ ತೊಗೊಂಡಿದ್ದೀನಿ. ಸೊ ಮೀಡಿಯಮ್ ಕ್ವಾಂಟಿಟಿಯಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಎರಡನ್ನೂ ತೊಗೊಂಡಿದ್ದೀನಿ ನಾನಿಲ್ಲಿ. ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು. ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಐಟಮ್ನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. 1 ಕಪ್ ಆ್ಯಪಲ್ಲು, ಹಾಗೆ 1 ಕಪ್ಪು ಬೀಟ್ರೂಟು, 1 ಕಪ್ಪಲ್ಲಿ ಅರ್ಧ ಕಪ್ ಕ್ಯಾರೆಟು, ಅರ್ಧ ಕಪ್ಪು ಕುಕುಂಬರ್ ಸೌತೆಕಾಯಿ, ಇದರ ಜೊತೆಗೆ 1 ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಸೊ ಡೈಲಿ ಮಾರ್ನಿಂಗ್ ಇದನ್ನು ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ವೆಯ್ಟ್ ಲಾಸಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. 1/4 ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ. ಫುಲ್ಲು ಗ್ರೈಂಡ್ ಆದಮೇಲೆ ಮತ್ತೆ ಇನ್ನೊಂದು 1/4 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಇವಾಗ ಕಂಪ್ಲೀಟಾಗಿ ಪೇಸ್ಟ್ ಆಗಿದೆ. ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸೊ ಈ ಥರ ಕಪ್ಪಲ್ಲಿ 1 ಕಪ್ ಸಿಗುತ್ತೆ. ಇದು ನನ್ನ ಹಳೆ ಕಂಪನಿ ಮಗ್ಗು. ಸೊ ಈ ಥರ ಒಂದು ಮಗ್ ಫುಲ್ಲು ನಮಗಿದು ಸಿಗತ್ತೆ. ಇದನ್ನು ನಾವು ಹಾಗೆ ಬೇಕಾದರೂ ಡೈಲಿ ಬೇಕಾದರೂ ಇದನ್ನು ಸ್ವಲ್ಪ ಹಾಲಲ್ಲೇ ಮಾಡ್ಕೊಂಡು ಬೇಕಾದರೂ ಕುಡಿಬೋದು. ಇಲ್ಲ ಅಂತ ಅಂದರೆ ಇದನ್ನು ಫುಲ್ಲು ಫಿಲ್ಟರ್ ಮಾಡಿಬಿಟ್ಟು ಕ್ಯೂಬ್ಸ್ ಮಾಡ್ಕೊಳ್ಬೇಕಾದ್ರೂ ನಾವು ಡೈಲಿ ಮಾರ್ನಿಂಗ್ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು. ಇದನ್ನು ಕುಡಿಬೇಕಾದ್ರೆ ಇದ್ರ ಜೊತೆಗೆ 1/4 ಸ್ಪೂನ್ ಹನಿ ಮತ್ತು 1/4 ಸ್ಪೂನು ಚಕ್ಕೆ ಪುಡಿ, ಸಿನ್ನಮನ್ ಪೌಡರ್ ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ನಿಮ್ಗೆ ಏನಾದರೂ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಯಾಲಕ್ಕಿ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಡ್ರಿಂಕ್ನ ನಾವು ಡೈಲಿ ಮಾರ್ನಿಂಗು ಅಟ್ಲೀಸ್ಟ್ 2 ಮಂತ್ಸ್ ರೆಗ್ಯುಲರಾಗಿ ಕುಡಿದ್ರೆ ಅದ್ರ ಬೆನಿಫಿಟ್ಸ್ ಏನೇನಾಗುತ್ತೆ ಅನ್ನೋದು ನಮಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸ್ಕಿನ್ ಗ್ಲೋ ಚೆನ್ನಾಗಾಗುತ್ತೆ ಆ್ಯಂಡ್ ವೆಯ್ಟ್ ಲಾಸಿಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಟ್ ವಾಟರಲ್ಲಿ ಇದನ್ನು ಕ್ಯೂಬ್ಸ್ ಮಾಡ್ಕೊಂಡು ಹಾಟ್ ವಾಟರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸಿನಮನ್ ಪೌಡರ್ ಕೂಡ ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿರೋ ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಎಲ್ಲ ಆಗಿರ್ಬೋದು, ಅದೆಲ್ಲ ಹೆಲ್ತಿಗೆ ತುಂಬ ಬೆನಿಫಿಷಿಯಲ್ಲು. ಅದೆಲ್ಲ ನಾನು ಹೇಳಬೇಕಂತ ಏನಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ. ಕ್ಯಾರೆಟ್, ಆ್ಯಪಲ್, ಬೀಟ್ರೂಟ್ ಎಲ್ಲ ತಿನ್ನೋದ್ರಿಂದ, ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ ಹೆಲ್ತಿಗೆ ಅಂತ. ಸೊ ಈ ಡ್ರಿಂಕ್ನ ನಾನು ಡಿಟಾಕ್ಸ್ ಡ್ರಿಂಕ್ ಥರ ಯೂಸ್ ಮಾಡ್ಕೊಂಡು ಡೈಲಿ ಕುಡಿತೀನಿ. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೀವು ಸ್ಟಾರ್ಟ್ ಮಾಡಿ. ಸ್ಟೇ ಹೆಲ್ತಿ. ಥ್ಯಾಂಕ್ ಯು.